ಎಸ್ ಎಂ ಕೃಷ್ಣ ಅವರು ಒಬ್ಬ ಮತ್ಸದ್ದಿ ರಾಜಕಾರಣಿ. ಲೋಕಸಭೆ, ರಾಜ್ಯಸಭೆ, ವಿಧಾನ ಪರಿಷತ್ತು, ವಿಧಾನಸಭೆ ಮತ್ತು ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಗವರ್ನರ್ ಅವರಾಗಿ, ವಿದೇಶಾಂಗ ಸಚಿವರಾಗಿ ಹೆಚ್ಚಿನ ಒಂದು ಅನುಭವವನ್ನು ಪಡೆದಿರ್ತಕ್ಕಂಥವ್ರು. ಎಲ್ಲದಕ್ಕಿಂತಲೂ ಭಾಳ ಮುಖ್ಯವಾಗಿ ಅವರು ಸ್ನೇಹಜೀವಿ, ಅದೇ ರೀತಿ ಶಿಸ್ತಿಗೆ ಹೆಸರಾಗಿರ್ತಕ್ಕಂಥವ್ರು. ಮತ್ತು ಅವರು ಸಮಯ ಪಾಲನೆ, ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ಮಂತ್ರಿಗಳಾಗಿದ್ದಾಗ ನಾನು ಕೂಡ ನೋಡ್ತಾ ಇದ್ದೆ. ಸಮಯ ಅಂದರೆ ಸಮಯಕ್ಕೆ ಸರಿಯಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ಬರ್ತಾಯಿದ್ರು. ಮತ್ತು ಬೆಂಗಳೂರಿಗೆ ವಿಶೇಷವಾಗಿ ಅವರಿಗೆ ಬೆಂಗಳೂರು ಅಂದರೆ ಭಾಳ ಪ್ರೀತಿ ಇತ್ತು. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಪೋರ್ಟ್ಫೋಲಿಯೋ ಅವರೇ ಇಟ್ಕೊಂಡಿದ್ದರು. ಅವರಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಸ್ವಚ್ಛತೆ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿದರು. ಸುಪ್ರೀಂ ಕೋರ್ಟು ಕೂಡ ಅಪ್ರಿಷಿಯೇಟ್ ಮಾಡಿದ್ರು ಅದರ ಬಗ್ಗೆ, ಸ್ವಚ್ಛ ಬೆಂಗಳೂರು. ಅದಾದಮೇಲೆ ಬೆಂಗಳೂರು ಹಬ್ಬ ಪ್ರಾರಂಭ ಮಾಡಿದ್ದು ಕೂಡ ಅವ್ರ ಕಾಲದಲ್ಲೇ. ಅದೇ ರೀತಿ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್, ನಮ್ಮ ಮನೆಗೆ ನಾವೇ ಟ್ಯಾಕ್ಸ್ ಫಿಕ್ಸ್ ಮಾಡಿಕೊಡುವಂಥದ್ದು. ಮತ್ತು ಒಂದು ವಿಷನ್ ಗ್ರೂಪ್, ಪ್ರಥಮವಾಗಿ ಬೆಂಗಳೂರಿಗೆ ಒಂದು ವಿಷನ್ ಗ್ರೂಪ್ ಪ್ರಾರಂಭ ಮಾಡಿದವರು ಕೂಡ ಅವರೇ. ಮತ್ತು ಬೆಂಗಳೂರಲ್ಲಿರ್ತಕ್ಕಂಥ ಪಾರ್ಕ್ಗಳಿಗೆ ಹೊಸ ರೂಪವನ್ನು ಕೊಟ್ಟಂಥವರು. ಆಟದ ಮೈದಾನಗಳು, ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ CMCಗಳು, ಅದೆಲ್ಲ ಈಗ ವಿಧಾನಸಭಾ ಕ್ಷೇತ್ರಗಳಾಗಿದೆ. ಅದಕ್ಕೆಲ್ಲ ಕೂಡ ಕುಡಿಯೋ ನೀರು, ಸ್ಯಾನಿಟ್ರಿ ಮತ್ತು ರಸ್ತೆ ಇದೆಲ್ಲ ಕೂಡ ಅಭಿವೃದ್ಧಿ ಮಾಡಿದಂಥವರು ಅವರೇ. ಮತ್ತು IT ಕ್ಯಾಪಿಟಲ್ ಅಂತ ಹಿಂದೆ ನಮ್ಮ ವೀರಪ್ಪಯ್ಯವರಿದ್ದಾಗಲೇ ITPL ಪ್ರಾರಂಭ ಆಗಿತ್ತು. ಆದರೆ ಹೆಚ್ಚು ಈ ಒಂದು ತಂತ್ರಜ್ಞಾನಕ್ಕೆ ಹೆಚ್ಚು ಒತ್ತು ಕೊಟ್ಟು ಬೆಳೆಸಿದಂಥವರು ಎಸ್ ಎಂ ಕೃಷ್ಣ ಅವರು. ಅದರಿಂದ ಇವತ್ತೇನಾಗಿದೆ, ಲಕ್ಷಾಂತರ ಜನ ನಮ್ಮ ರಾಜ್ಯದವ್ರಿಗೂ ಉದ್ಯೋಗ ಸಿಕ್ಕಿದೆ, ಬೇರೆ ರಾಜ್ಯಗಳವ್ರಿಗೂ ಕೂಡ ಉದ್ಯೋಗ ಸಿಗುವಂಥ ಕೆಲಸ ಅವ್ರ ಕಾಲದಲ್ಲಿ ಆಯಿತು ಅಂತೇಳಿ. ಅದೇ ರೀತಿ ಮಕ್ಕಳಿಗೆ ಬಿಸಿ ಊಟದ ಕಾರ್ಯಕ್ರಮವನ್ನು ಪ್ರಥಮವಾಗಿ ದೇಶದಲ್ಲೇ ಪ್ರಾರಂಭ ಮಾಡಿದ್ದೇ ಅವರು. ಮತ್ತು ಸ್ತ್ರೀ ಶಕ್ತಿ ಸಂಘಗಳನ್ನು ದೇಶದಲ್ಲೇ ಪ್ರಥಮ ಬಾರಿಗೆ ಪ್ರಾರಂಭ ಮಾಡಿದ್ದು ಇವರೇ. ಈ ಎಲ್ಲ ಕ್ಷೇತ್ರದಲ್ಲೂ ಭಾಳ ಉತ್ತಮವಾದ ಕೆಲಸವನ್ನು ಮಾಡಿದ್ದಂಥವರು ಆಗಲಿರ್ತಕ್ಕಂಥದ್ದು. ನಾನು ಕೂಡ ಅವ್ರ ಜೊತೆ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ. ಅವರ ಪೋರ್ಟ್ಫೋಲಿಯೋ, ಬೆಂಗಳೂರು ಡೆವಲಪ್ಮೆಂಟ್ ಪೋರ್ಟ್ಫೋಲಿಯೋ ಕೊನೆಯಲ್ಲಿ ನನಗೆ ಕೊಟ್ಟಿದ್ದರು ಅದನ್ನು. ಮತ್ತು ದೇಶದಲ್ಲಿ ಅನೇಕ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ. ಆದರೆ ಸ್ಟೇಟ್ಮನ್ ಅಂತ ಕರೆಸ್ಕೊಳ್ಳೋ ಅಂಥದ್ರಲ್ಲಿ ಕೆಲವೇ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ಬರು ಸ್ಟೇಟ್ಮನ್ ಅಂತ ಕರಿಬೋದು ಅವ್ರನ್ನ. ಅಂಥವರು ಆಗಲಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಇವತ್ತು ವಿಶೇಷವಾಗಿ ನಮ್ಮ ಬೆಂಗಳೂರು ಜನತೆಗೆ ಅತೀವ ದುಃಖ ಆಗಿದೆ. ಮತ್ತು ಇದನ್ನೆಲ್ಲ ಕೂಡ ಸಹಿಸುವಂಥ ಶಕ್ತಿ ಅವರ ಕುಟುಂಬ ವರ್ಗದವ್ರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಎಲ್ಲರೂ ಕೂಡ ಧೈರ್ಯ ತುಂಬಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ.